ಈ ಬಂಗ್ಲೆ ಇದೆಯಲ್ಲ, ನಮ್ಮ ಮಾವ ಇದನ್ನ ನಮ್ಮಿಂದ ಮುಚ್ಚಿಟ್ಟಿದ್ರು. ಹೋದ್ವಾರ ಇದ್ರ ಬಗ್ಗೆ ವಿಲ್ನಲ್ಲಿ ಗೊತ್ತಾಯ್ತು. ಗೈಸ್, ಆ ಹೆಂಗ್ಸು ಈ ಮನೆಗೆ ನಾವು ಬಂದಾಗಿಂದ ವಿಯರ್ಡ್ ವಿಷಯಗಳು ನಡೀತಾ ಇವೆ. ಗಾಯ್ಸ್, ಈಗ ತಾನೇ ಇಲ್ಲಿ ಅರ್ತ್ಬೇಕಾಯ್ತಲ್ವಾ? ಗೈಸ್, ಒಂದು ವಿಷಯ ಅಂತೂ ಕ್ಲಿಯರ್ ಆಯ್ತು ನೋಡಿ. ಆದ್ರೆ ನನಗೆ ಏನೂ ಕಾಣಿಸ್ತಾ ಇಲ್ಲ. ನಾನು ತುಂಬಾನೇ ಬಂಡ. ಅಲ್ಲ ಗುರು, ನನ್ ಮಾತು ಕೇಳು ಮೊದ್ಲು. ನಾವು ಈ ಮನೇಲಿ ಒಂಟಿ ಇಲ್ಲ ಗುರು. ನಾವು ಒಂಟಿಯಾಗಿರೋಕೆ ಸಾಧ್ಯ? ನಾವು ಒಟ್ಟು 7 ಜನ ಇದೀವಿ. ನನ್ ಜೊತೆ 6, ಇವನ್ ಜೊತೆ 6, ಇವನ್ ಜೊತೆ 6, 6 6 6 ಟೋಟಲ್ ಮಾಡಿದ್ರೆ ನಾವೇ 50 ಜನ ಆಗ್ತೀವಿ. ಹಾ ನಾವು 50 ಜನ ಇದ್ದೀವಿ. ಆದ್ರೆ ನಾನ್ ಹೇಳ್ತಾ ಇರೋದು ಬರೀ 50 ಅಲ್ಲ, 51 ಅಂತ. 51 ಅಂದ್ರೆ ನಂಗೆ 30 ಮೇಲೆ ಕನ್ನಡ ಬರೋದಿಲ್ಲ. 51. ಇದು ಇಂಗ್ಲಿಷ್ ಅಲ್ಲಿ ತುಂಬಾ ಸ್ಕೇರಿ ಆಗಿದೆ. ಇದರ ಅರ್ಥ ಗೊತ್ತಾಯ್ತಾ? ಅರ್ಥ ಆಯ್ತು ಗುರು. ನಾಳೆ ಬೆಳಗ್ಗೆ ಹೊರಡುವಾಗ ಬಸ್ನಲ್ಲಿ ಹೋಗ್ಬೇಕಾಗತ್ತಲ್ವಾ? ಅಲ್ವೋ, ಈ ಮನೇಲಿ ದೆವ್ವ ಇದೆ. ಆದಿಯಲ್ಲಿ ಕೂತ್ಕೊಳ್ಳುತ್ತೆ, ಬಸ್ಸಲ್ಲಿ ಜಾಗ ಇರಲ್ವಲ್ಲ. ಸಾರಿ, ಅಡ್ಜಸ್ಟ್ ಮಾಡ್ಕೋತೀವಿ. ನೀನೇನ್ ಮೈ ಮುರಿತಾ ಇದೆಯಾ ಅಥವಾ ನಿನ್ ಮೇಲೆ ದೆವ್ವ ಬಂದಿದ್ಯಾ? ಹೀಗಾಕೋ ಕಿರಿಸ್ತಾ ಇದೆಯಾ? ಅಯ್ಯೋ, ನೀವೆಲ್ಲ ಯಾಕೆ ಬಿಕಾರಿಗಳ ತರ ನೆಲ ಮೇಲೆ ಕೂತಿದ್ದೀರಾ? ಏನ್ ನಡೀತಾ ಇದೆ? ಆರ್ಯನ್ ನಮ್ಗೆಲ್ಲ ಏನೋ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ದಂಶರಾತ್ ಆಡ್ತಿದ್ದೀರಾ? ಅಯ್ಯೋ, ಇದೆಂತ ಭಾಷೆ ಇದು? ಬಾಯ್ ಮುಚ್ಚ ಗಾಂಪ. ಅಯ್ಯೋ, ದಂಶರಾತ್ಸ್ ನಲ್ಲಿ ಮಾತಾಡಿದ್ರೆ ಚೀಟಿಂಗ್ ಆಗೋಗುತ್ತೆ. ಈಗ ಎಲ್ರು ಒಪ್ತಿರಲ್ವಾ? ನಾವೆಲ್ರೂ ಒಂದೇ ಪೇಜ್ ಅಲ್ಲಿ ಇದ್ದೀವಿ. ಈ ಮನೆಯಲ್ಲಿ ದೆವ್ವ ಇದೆ. ವಾ, ತುಂಬಾ ಚೆನ್ನಾಗಿದೆ. ಅಂದ್ರೆ ಇದೆಲ್ಲ ನಿಮ್ದೇ ಸ್ಕೆಚ್ ಅಲ್ವಾ? ಪ್ಲಾನ್ ಇದೆ ಅಲ್ವಾ? ಜಸ್ಸು ಎದ್ ಬಂದಾಗ ಅವನನ್ನ ಮಟಾಶ್ ಮಾಡ್ಬೇಕು ಅನ್ನೋದು. ವೆರಿ ಗುಡ್. 10 ವರ್ಷದಿಂದ ಇದೇ ಮಾಡ್ತಿದ್ದೀರಾ ನೀವು. ಮಂಗಳೂರಿನಲ್ಲೂ ಇದೇ ಮಾಡಿದ್ರಿ, ಗೋವಾ ಟ್ರಿಪ್ ನಲ್ಲೂ ಇದೇ ಮಾಡಿದ್ರಿ. ನನ್ ಜೊತೆ ಯಾವಾಗ್ಲೂ ಹೀಗೆ ಮಾಡ್ತೀರಾ? ದೆವ್ವ. ಜಶು, ನಾವು ತಮಾಷೆ ಮಾಡ್ತಾ ಇಲ್ಲ. ನಮ್ಗೆ ಈ ಮನೇಲಿ ಭೂತ ಫೀಲ್ ಆಗ್ತಾ ಇದೆ. ಅದೇಗೆ? ಭೂತ ನಿನ್ಗೆ ಲ್ಯಾಪ್ ಡ್ಯಾನ್ಸ್ ಕೊಟ್ಟಿತ್ತಾ? ಟ್ರಿಪ್ ಅಲ್ಲಿ 7 ಜನ ಹುಡುಗರಿದೀವಿ. 7 ಇಲ್ಲಿ ಬಂದು ನೀವು ಭೂತ ದೆವ್ವ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನ್ ದೆವ್ವ ಭೂತ ನಿಮ್ಮ ಜಿಪ್ಪಿಂಡ ತಲೆ. ಈಗ ಯಾರು ದೆವ್ವ ಭೂತ ಅಂತ ಮಾತಾಡಬಾರ್ದು. ದೆವ್ವ ಭೂತ ಇಲ್ಲ, ಯಾವ ದೆವ್ವ ಭೂತ ಇಲ್ಲ, ಗೊತ್ತಾಯ್ತಾ? ನಾನು ಹೋಗ್ತಿದ್ದೀನಿ. ಎಲ್ಲಿಗೆ? ಸೂಸೈಡ್ ಮಾಡ್ಕೊಳಕ? ಅಯ್ಯೋ ನನ್ನ ಮಗನೇ, 2ಕ್ಕೆ ಹೋಗ್ತಿದ್ದೀನಿ. ಬ್ಲಾಸ್ಟ್ ಆಗಿದೆಲ್ಲ ಡೌನ್ಲೋಡ್ ಮಾಡ್ತೀನಿ. ಯಾರು ಹಿಂದೆ ಬರಬೇಡಿ. ಅಯ್ಯೋ ಪೆಕ್ರು, ಲೈಟ್ ಜೊತೆ ಯಾಕೆ ಆಟ ಆಡ್ತಾ ಇದ್ದೀರಾ? ತಲೆಗಿಲೆ ಕೆಟ್ಟಿದೆಯೇನೋ? ಅಯ್ಯೋ, ಈ ಮನೆ ನಿಮ್ಗಿನ್ನು ಎಷ್ಟು ಪ್ರೂಫ್ ಕೊಡ್ಬೇಕು? ಗೋಸ್ಟ್ ಬಸ್ಟರ್ ಆಗ್ಬಿಡ್ಲಾ? ಹೌದು ಗುರು, ಇಲ್ಲಿ ಸಿಕ್ಕಾಪಟ್ಟೆ ಎಡ್ವರ್ಟ್ ಅನ್ನಿಸ್ತಿದೆ. ಅಂದ್ರೆ ಇದೆಲ್ಲ ಯಾಕೋ ಓವರ್ ಅನ್ನಿಸ್ತಾ ಇದೆ. ಏನ್ ಗೊತ್ತಾ, ಸಂಜೆಯಿಂದ ವಿಚಿತ್ರಗಳನ್ನ ನೋಟಿಸ್ ಮಾಡ್ತಾ ಇದ್ದೀನಿ. ಸಂಜೆನಾ? ಬೆಳಗ್ಗೆಯಿಂದ ವಿಚಿತ್ರವಾಗಿರೋದು ನೋಟಿಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನಾ? ನಾನು 10 ವರ್ಷದಿಂದ ನಿಮ್ಮಂತ ವಿಚಿತ್ರಗಳನ್ನ ನೋಟಿಸ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ. ಪೇಂಟಿಂಗ್ ಅಲ್ಲಾಡಿದ್ದು, ಸ್ಪೀಕರ್ ಗ್ಲಿಚ್ ಆಗಿದ್ದು, ಲೈಟ್ ಫ್ಲಿಕರ್ ಆಗಿದ್ದು. ಅಯ್ಯೋ ನನ್ನ ಮಕ್ಕಳ, ಟಾಯ್ಲೆಟ್ ಎಲ್ಲ ಸಾಯಿಸ್ತೀರಾ ಹೇಗೆ? ಸಾಯಿಸಿ ಮುಗಿಸ್ಬಿಡಿ ನನ್ನ. ನಿಮ್ಗೆಲ್ಲ ಆ ಟೋಲ್ ನೋವು ನೆನ್ಪಿದಾನ? ಯಾವ್ದು? ಆ ಹೈವೇದಾ? ಇಲ್ಲ, ನಾನ್ ನಿಮ್ಗೆ ದುಡ್ಡು ಕೇಳಿದ್ನಲ್ಲ, ನೀವು ಕೊಡ್ಲಿಲ್ವಲ್ಲ, ಆ ಟೋಲ್ ನೋನ್ ಬಗ್ಗೆ. ಅದು ಎಲ್ಲಾ ಟೋಲಲ್ಲೂ ಆಗಿತ್ತು.
ಒಂದ್ ಸೆಕೆಂಡ್, ನೀನ್ ಲಾಸ್ಟ್ ಟೋಲ್ ಬಗ್ಗೆ ಹೇಳ್ತಾ ಇದೀಯಾ? ಎಕ್ಸಾಕ್ಟ್ಲಿ ಅದೇನೆ ಊರ್ ಎಂಟ್ರಿನಲ್ಲಿ ಇತ್ತಲ್ಲ. ಸೂಪರ್ ವಿಯರ್ಡ್ ಗುರು. ಯಾವ್ದೇ ಗಾಡಿ ಇಲ್ಲ ಅಂದ್ರೂ ಟೋಲ್ ಮೇಲೆ ಕೆಳಗೆ ಮೇಲೆ ಕೆಳಗೆ. ನಾನ್ ಸತ್ತೋದೆ ಅಂದ್ರೆ ನನ್ನ ನೇಕೆಡ್ ಆತ್ಮ ಇಡೀ ರಾತ್ರಿ ನಿಮ್ ಚಡ್ಡಿ ಎಳೆಯುತ್ತೆ, ನೋಡ್ತಾ ಇರಿ. ಮತ್ತೆ ನಾನು ಕೂಡ ಒಂದು ವಿಚಿತ್ರ ವಿಷಯನ ನೋಡಿದೆ. ನೀನೇನ ನೋಟಿಸ್ ಮಾಡಿದೆ? ನಾನು ಒಂದೇ ಹೆಂಗಸನ 2 ಸಲ ನೋಡಿದೆ. ಅದ್ರಲ್ಲೇನಿದೆ, ನೀನ್ ಒಂದೇ ಹೆಂಗಸನ್ನ 6 ಸಲ ನೋಡ್ತಿದ್ದೆ. ಹೊಸ ವಿಷಯ ಹೇಳು. ಹಾಗಲ್ಲ, ನಾನು ಒಂದೇ ಹೆಂಗಸನ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲೂ ನೋಡಿದೆ. ಅವನ ಅಜ್ಜಿ. ಇದ್ರ ಅರ್ಥ ಏನಂದ್ರೆ ಈ ಇಡೀ ಊರಿದೆಯಲ್ಲ ಈ ಇಡೀ ಊರಿದೆಯಲ್ಲ ಅದು ಇವನೇನ್ ಸತ್ತೋಗ್ಬಿಟ್ನಾ? ಕಳ್ಳನ್ ಮಕ್ಕಳು. ಹೌದು, ಯಾರಾದ್ರೂ ಇವತ್ತು ಬೇರೆ ವಿಷಯ ಏನಾದ್ರು ನೋಡಿದ್ರ? ಹೌದು ಗುರು, ಒಂದ್ ವಿಷಯನೇ ಮರ್ತು ಬಿಟ್ಟಿದ್ದೆ. ತನಿ, ನಾವು ಸಿಗರೇಟ್ ತಗೊಳಕ್ ಹೋದಾಗ ನಡೀತಲ್ಲ, ಅದೇನ್ ಹೇಳೋ. ಅಯ್ಯೋ, ಮಧ್ಯಾಹ್ನ ಎಂತ ವಿಚಿತ್ರ ನಡೀತು ಗೊತ್ತಾ? ಆ ಅಂಗಡಿಯವನು ಬೇರೆನೆ ಟ್ರಿಪ್ ಹೊಡಿತಾ ಇದ್ದ. ಯಾವ ಅಂಗಡಿ ಅವನು? ಅಯ್ಯೋ ನನ್ನ ಮಕ್ಕಳ, ಎಲ್ರು ಸಾಯಿ. ಓಕೆ, ನಾನು ತೊಳ್ಕೊಳ್ದೇನೆ ಹೊರಗೆ ಬರ್ತಿದ್ದೀನಿ. ಅಯ್ಯೋ, ಲೈಟ್ ಸ್ವಿಚ್ ಒಳಗಡೆನೆ ಇದೆ. ಇವಾಗ ನಿಂಗೆ ಫೀಲ್ ಆಯ್ತಾ? ಜಗ್ಗು, ಮುಂದೆ ಏನಾಯ್ತು ಅಂತ ಹೇಳು. ಇಲ್ಲಿಂದ ಒಂದ್ 10 ನಿಮಿಷ ದೂರದಲ್ಲಿ ಅವನ ಅಂಗಡಿ ಇರೋದು. ಅಂಕಲ್, 10 ರೂಪಾಯಿದು ಲೈಟ್ರ್ ಕೊಡಿ. ಹಲೋ ಅಂಕಲ್, ಲೈಟರ್ ಕೊಡಿ. ಹಲೋ ಅಂಕಲ್, ರಾಜಕಾರಣಿ ತರ ಮಸ್ಕ ಹೊಡಿತಿದ್ದೀರಲ್ಲ. ಅಂಕಲ್ ನಶೆ ಮಾಡ್ತಿದಾರೆ ಅಂತ ಕಾಣಿಸುತ್ತೆ. ಅದೆಲ್ಲ ಬಿಡ, ದುಡ್ಡು ಕೊಡು. ನೀನ್ ಕಾಯಿನ್ ಹಿಡ್ಕೋತಾ ಇದ್ಯಾ? ಸಾಕು ಬಿಡು ಗುರು, ಬಿಟ್ರೆ ಅಂಜನ ಹಾಕಿ ಭವಿಷ್ಯ ಹೇಳ್ತಿ ಅಷ್ಟೇ. ಸಾಕು ನಿಲ್ಸೋ, ನಡಿ ಬಿಡಿ. ಒಂದಂತೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ, ಈ ಮನೆ ಮಾತ್ರ ಅಲ್ಲ, ಇಡೀ ಊರಿಗೆ ದೆವ್ವ ಹಿಡ್ದಿದೆ. ಅಯ್ಯೋ ಸಾಕು ನಿಲ್ಸೋ, ನೋಡ್ತಾನೆ ಇದೀನಿ ದೆವ್ವ ಹಂಗಂತೆ ಹಿಂಗಂತೆ. ಅಯ್ಯೋ ದೆವ್ವ ಗಿವ್ವ ಏನು ಇರೋದಿಲ್ಲ ಕಣ್ರೋ ಗುರು, ಇದೆಲ್ಲ ಮೂಡ್ ನಂಬಿಕೆ ಅಷ್ಟೇ. ಹೀಗೆ ಪ್ರತಿ ಹಾರರ್ ಮೂವಿನಲ್ಲೂ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅವನ್ಗೆ ಭೂತ ಗೀತ ಇಲ್ಲ ಅಂತ ಒಂದು ಗಾಂಚಲಿ ಇರುತ್ತೆ. ಎಲ್ರಿಗಿಂತ ಮೊದಲು ಆ ಕ್ಯಾರೆಕ್ಟರ್ ಸಾಯೋದು. ಸಿನಿಮಾಗಳಲ್ಲಿ ಬಿಲ್ಡಪ್ ಸೀನ್ಗಳಲ್ಲಿ ಇವನಂತ ಕ್ಯಾರೆಕ್ಟರ್ ಮೊದಲು ಪ್ರಾಣ ಬಿಡೋದು. ಸತ್ಯ ಮಗನೇ ನೀನು, ಇವನಿಗೆ ಸಿಕ್ಕಾಪಟ್ಟೆ ಗಾಂಚಲಿ ಇದೆ, ನೋಡ್ತೀರಿ ಮೊದಲು ಇವನೇ ಸಾಯೋದು. ಸತ್ಯ ಮಗನೇ ನೀನು ಸತ್ತು ಹೋಗ್ತೀಯಾ, ನಾಯಿ ತರ ಸತ್ತು ಹೋಗ್ತೀಯಾ. ಬೀದಿ ನಾಯಿ ಸಾವು ಬರೋದಿಲ್ಲ ನಿಂಗೆ, ಜಿರಳೆ ಸಾವು ಬರುತ್ತೆ ನಿಂಗೆ. 1, 2 ಎಲ್ಲ ಮಾಡ್ಕೊಂಡು ಸಾಕು ನಿಲ್ಸೋ, ದೆವ್ವಕ್ ನನ್ ಸುಪಾರಿ ಕೊಡ್ತಾ ಇದ್ಯಾ? ಅಯ್ಯೋ ಅದೆಲ್ಲ ಬಿಟ್ಟು ಈ ನರಕದಿಂದ ಹೇಗ್ ಬಚಾವಾಗೋದು ಅಂತ ಯೋಚನೆ ಮಾಡಿ. ಗೈಸ್, ಸ್ವಲ್ಪ ಹಾರರ್ ಮೂವೀಸ್ ತರ ಯೋಚನೆ ಮಾಡಿ. ನಾವು ನೋಡಿರೋ ಹಾರರ್ ಮೂವಿಗಳ ನಾಲೆಡ್ಜ್ ನ ಯೂಸ್ ಮಾಡೋಣ. ಪ್ರತಿ ಹಾರರ್ ಮೂವಿನಲ್ಲೂ ದೆವ್ವಗಳಿಗೆ ಬ್ಯಾಕ್ ಸ್ಟೋರಿ ಇರುತ್ತೆ. ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ತೋರಿಸ್ತಾರೆ, ಆದ್ರೆ ನಾವು ಅದನ್ನ ಫಸ್ಟ್ ಹಾಫ್ ಅಲ್ಲೇ ಕ್ರ್ಯಾಕ್ ಮಾಡೋಣ. ಆದ್ರೆ ಇದ್ರದ್ ಬ್ಯಾಕ್ ಸ್ಟೋರಿ ಏನಿರಬಹುದು? ಅದೇ ಮರ್ಡರ್, ದ್ರೋಹ, ಅಫೇರ್. ಈ ಕಾಲದಲ್ಲಿ ಒರಿಜಿನಲ್ ಕತೆ ಎಲ್ಲಿ ಸಿಗುತ್ತೆ? ಇಲ್ಲ. ಈ ದೆವ್ವ ಸ್ವಲ್ಪ ಬೇರೆ ತರನೇ ಇದೆ. ಇದು ಒರಿಜಿನಲ್ ಓಜಿ. ಇದು ಈ ಕಾಲದ ದೆವ್ವ. ಕಾರ್ತಿಕ್, ಅದು ಈ ಕಾಲದ ದೆವ್ವ ಹೇಗಾಗಿರುತ್ತೆ? ಅದ್ ತುಂಬಾ ಟೈಮ್ ಆಗಿದೆ ಅಂದ್ಮೇಲೆ ಇದು ಭೂತ ಕಾಲದ ಭೂತ ಅಲ್ವಾ? ಹೌದಲ್ವಾ? ಒಪ್ಕೋತೀರಾ ಅಲ್ವಾ? ನಾನು ಹೇಳ್ತಿರೋ ಮಾತಿನ ಅರ್ಥ ಏನಂದ್ರೆ ಇದು ಈಗಿನ ಕಾಲದ ದೆವ್ವ ಅಂತ. ಇದು ಜೆನ್ಜಿ ದೆವ್ವ. ಜೆನ್ಜಿ ದೆವ್ವನ? ನೀನೇನದನ್ನ ಜಾರ್ಡನ್ ಅಲ್ಲಿ ಓಡೋಗೋದ್ ನೋಡಿದ್ಯಾ? ಅಯ್ಯೋ, ನಾನು ಆ ತರ ಹೇಳ್ತಾ ಇಲ್ಲ. ಈ ದೆವ್ವದ ಆಟನ ಗಮನಿಸಿದ್ರ ಪೇಂಟಿಂಗ್ ಅಲ್ಲಿ ಅಡಿಸ್ತು ಅಂದ್ರೆ ಆರ್ಟಿಸ್ಟ್ ಇರ್ಬೋದು. ಬಣ್ಣದ ಹುಚ್ಚತ್ತಿದೆ ಇದಕ್ಕೆ. 2ನೇ ಪಾಯಿಂಟ್, ಇದು ಮನೆ ಲೈಟ್ಸ್ ನ ಫ್ಲಿಕರ್ ಮಾಡ್ತು, ಸ್ಪೀಕರ್ ಬಾರಿಸ್ತು ಅಂದ್ರೆ ಟೆಕ್ ಸ್ಯಾವಿ. ಇದು ಟೆಕ್ನಾಲಜಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇದು ಮಿಲೇನಿಯಲ್ ದೆವ್ವಗಳ ತರ ಅಲ್ಲ, ಆಕ್ವರ್ಡ್ ಆಗಿ ಮೂಲೆಯಲ್ಲಿ ಕೂತ್ಕೊಂಡು ವ್ಯಾ ಅನ್ನೋಕೆ. 3ನೇ ವಿಷಯ, ಆರ್ಯನ್ ಏನಂದ? ಹೊರಗಿಂದ ಕೂಗ್ತಾ ಇರೋ ಸದ್ ಬಂತು ಅಂತ. ಅಂದ್ರೆ ಅಟೆನ್ಷನ್ ಸೀಕರ್ ಇದು. ಅದಕ್ಕಿಂತ ಹೆಚ್ಚಾಗಿ ಇದು ಮುಖನ ರಿವೀಲ್ ಮಾಡಿಲ್ಲ. 100% ಈ ದೆವ್ವ ಜೆನ್ಜಿನೇ. ಗುರು, ಈ ಜೆನ್ಜಿ ದೆವ್ವನ ಮುಗ್ಸೋದಾದ್ರೂ ಹೇಗೆ? ಇದಕ್ಕೆ ಯಾವ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಕೊಡೋದು? ಆದ್ರೆ ದೆವ್ವ ಭೂತ ಫಿಸಿಕಲಿ ಎಕ್ಸಿಸ್ಟ್ ಆಗೋದೇ ಇಲ್ವಲ್ಲ. ಇದು ನಮಗೆ ಕ್ರೈಸಿಸ್ ಆಗೋಯ್ತಲ್ವಾ? ನೀವೀಗ ಓಪನ್ ಆಗಿ ದೆವ್ವದ ಬಗ್ಗೆ ಹೇಗ್ ಮಾತಾಡ್ತೀರಾ? ಮತ್ತೆ ಟಾಯ್ಲೆಟ್ ಅಲ್ಲಿ ಹೋಗಿ ಮಾತಾಡ್ಬೇಕಾ? ಅಲ್ಲ, ಅದು ನಾನು ಹಾಂಟೆಡ್ ಮೂವಿಗಳಲ್ಲಿ ನೋಡಿದ್ದೆ. ದೆವ್ವಗಳು ನಮ್ಮ ಮಾತನ್ನ ಕೇಳಿಸ್ಕೊಳ್ಳುತ್ತೆ, ಆದ್ರೆ ಅದಕ್ಕೆ ಓದಕ್ ಬರಲ್ವಂತೆ. ನಾನು ನೋಡಿದೀನಿ. ಇನ್ಮೇಲೆ ನಾವೊಂದ್ ಕೆಲಸ ಮಾಡೋಣ. ಇನ್ಮೇಲೆ ಏನ್ ಮಾತಾಡೋದಿದ್ರು ಅದನ್ನ ಚಿಟ್ಟಲ್ಲಿ ಬರ್ದು ಹೀಗ್ ಪಾಸ್ ಮಾಡ್ಬಿಡೋಣ. ಅದೇ ಬೆಸ್ಟ್ ಐಡಿಯಾ. ಬೇಗ ಪಿಂಕು, ರಪರಪ ಅಂತ ಬರಿ. ದೆವ್ವ ಜೆನ್ಜಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಓದಕ್ ಬರೆಯಕ್ ಬರುತ್ತೆ ಹಾಗಾದ್ರೆ? ಈ ಕಾಲದಲ್ಲಿ ಬೇಸಿಕ್ ಎಜುಕೇಶನ್ ಕಾಮನ್ ಅಲ್ವಾ? ಸರಿ, ಗಲೀಜ್ ಹ್ಯಾಂಡ್ ರೈಟಿಂಗ್ ಅಲ್ಲೇ ಬರೆಯೋ.
ಆದ್ರೆ ದೆವ್ವ ಡಾಕ್ಟರ್ ಏನಾದ್ರೂ ಆಗಿದ್ರೆ ಅದಕ್ಕೆ ಗಲೀಜ್ ಹ್ಯಾಂಡ್ ರೈಟಿಂಗು ಗೊತ್ತಾಗುತ್ತಲ್ವಾ? ಯು ಆರ್ ರಾಂಗ್ ದಿಸ್ ಟೈಮ್ ಪಿಂಕು. ಡಾಕ್ಟರ್ಸ್ ಗಲೀಜ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೀತಾರೆ, ಕೆಮಿಸ್ಟ್ಗಳು ಗಲೀಜ್ ಹ್ಯಾಂಡ್ ರೈಟಿಂಗ್ ನ ಕಂಡುಹಿಡಿತಾರೆ, ಮತ್ತೆ ಫಾರ್ಮಸಿ ಕೋರ್ಸ್ ನ ಜೆನ್ಸಿಸ್ ಓದೋದು ಇಟ್ಸ್ ವೆರಿ ಅನ್ಕಾಮನ್. ಮತ್ತೆ ಈ ಊರ್ ತರದ ಜಾಗದಲ್ಲಿ ಅದು ಬಾಯಿಗೆ ಎಕ್ಸ್ಪೈರ್ ಡೋಲೋ ಹಾಕ. ಕೊಡೋ ನಿನ್ ಚಿತ್ರಗುಪ್ತನ ಪುಸ್ತಕನ, ನಾನ್ ಬರೀತೀನಿ. ಪೆನ್ ಕೊಡೋ. ಕಾರ್ತಿಕ್, ನಾನ್ ನಿನಗೆ ಏನೋ ಬರ್ತಿದ್ದೀನಿ, ಓದು. ಓಕೆ ಆರ್ಯನ್. ಈ ದೆವ್ವಕ್ಕೆ ಬೆಂಕಿ ಹಾಕ. ಏನೋ ಇದು? ಜೋರಾಗಿ ಯಾಕೋ ಓದ್ತಿದ್ಯಾ? ಸಾರಿ. ಆದ್ರೆ ದೆವ್ವಕ್ಕೆ ಯಾಕೆ ಬೈತಾ ಇದೆಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ದೆವ್ವ ನಂಬಕ್ಕಾಗಲ್ಲ ಅಂತ ಬರ್ದಿರೋದು. ಸರಿ ದೆವ್ವನ ನಂಬೋಕ್ ಆಗಲ್ಲ. ಮತ್ತೆ ಜೋರಾಗಿ ಓದ್ತಾ ಇದ್ದಾನೆ, ಹುಚ್ಚ ನನ್ ಮಗ ಇವನು. ನಿನ್ನ ಅಜ್ಜಿ ಏನೋ ಬರ್ದಿದ್ಯಾ? ಇದು ಕಾಮನ್ ಸೆನ್ಸ್ ಅಲ್ವಾ? ಲೇಮಾಗಿ ಬರ್ದಿದ್ಯಾ ಅಂತ ದೆವ್ವ ಕೂಡ ಹೇಳುತ್ತೆ. ಪೆನ್ ಕೊಡಿಲ್ಲೇ, ಇದ್ರ ಬದಲು ಎಕ್ಸ್ ಆಡೋಣ. ಹೇ ಎಕ್ಸ್ ನಂದು. ಗುರು ಇವ್ನ್ ಯಾವಾಗ್ಲೂ ಹೀಗೆ ಆಡ್ತಾನೆ. ದೆವ್ವ ಅಣ್ಣ, ಐ ಆಮ್ ರಿಯಲಿ ಸಾರಿ. ನಾನ್ ನಿಮ್ಗೆ ಏನು ಅಂದಿಲ್ಲ, ಇವ್ನು ನಿಮ್ಗೆ ಬೈದಿರೋದು. ನಂಗೆ ನಿಮ್ ಮೇಲೆ ಪೂರ್ತಿ ನಂಬಿಕೆ ಇಲ್ಲ. ನಂಬಿಕೆ ಇದೆ. ನಮ್ ಚಾಟ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಇತ್ತಲ್ವಾ? ಈ ನನ್ ಮಗ ಸ್ಕ್ರೀನ್ ಶಾಟ್ ತಗೊಂಡು ಲೀಕ್ ಮಾಡ್ಬಿಟ್ಟಲ್ಲ. ಯಾರಲ್ಲಿರೋದು? ಇನ್ನೊಂದ್ಸಲ ಕೇಳ್ತಿದ್ದೀನಿ, ಯಾರಲ್ಲಿರೋದು? ಸೆಕೆಂಡ್ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಯಾರಲ್ಲಿರೋದು? ಅಲ್ಲಿ ನಾಳೆ ಡೋವಿದ್ದಾಳೆ, ತಾನು ಒಂಟಿಯಾಗಿರೋ ರಹಸ್ಯ ಹೇಳಕ್ ಬಂದಿದ್ದಾಳೆ. ಮುಚ್ಚು ಬಾಯ್. ಈ ದೆವ್ವ ಪಕ್ಕ ಇಂಟ್ರೋವರ್ಟ್, ಅದಕ್ಕೆ ಉತ್ತರ ಕೊಡ್ತಿಲ್ಲ. ಮುಚ್ಚು ಬಾಯ್, ಮುಚ್ಚು. ಅಯ್ಯೋ ದೇವ್ರೆ, ಕಾಪಾಡಪ್ಪ ದೇವ್ರೆ, ಕಾಪಾಡು. ವಿನಾಯಕ ಕಾಪಾಡು, ಕಾಪಾಡು ದೇವ್ರೆ. ಮಂಡೆ ನಾನ್ ವೆಜ್ ತಿನ್ಬಾರ್ದಾಗಿತ್ತು. ಮುಚ್ಚೋ, ಏನೂ ಇಲ್ಲ ಕಣೋ, ಇಲ್ಲಿ ಏನೂ ಇಲ್ಲ. ಇದೇನು ದೆವ್ವನ ಅಥವಾ ಏರಿಯಾ ಮಕ್ಕಳ? ಬಾಗ್ಲು ಬಡ್ದು ಓಡೋಗಿದೆ. ದಿಸ್ ಇಸ್ ಸೋ ರೂಡ್. ಈ ತರ ಎಲ್ಲ ಹೇಯ್, ಇಲ್ಲಿ ಸ್ಕೇರ್ ಕ್ರೋ ಇತ್ತಲ್ಲ, ಎಲ್ಲೋಯ್ತದು? ಇಲ್ಲಿ ಸ್ಕೇರ್ ಕ್ರೋ ಇತ್ತಾ? ಹೌದು ಕಣೋ, ಸ್ಕೇರ್ ಕ್ರೋ ಇತ್ತಲ್ಲ, ಏಕಾಕಿವಿಲ್ಲ ಅಂತ ಬರ್ದಿತ್ತು. ಏನ್ ಕೇಳ್ತಿದ್ಯೋ ನೀನು? ಮಧ್ಯಾಹ್ನ ಅದ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದಲ್ಲ. ಅಯ್ಯೋ ಗುರು, ಸ್ಕೇರ್ ಕ್ರೋ ಅಂದ್ರೆ ನನ್ಗೆ ಏನು ಅಂತಾನೆ ಗೊತ್ತಿಲ್ಲ. ನಾನ್ ಹೇಗ್ ಮಾತಾಡೋಕ್ ಸಾಧ್ಯ? ಒಂದ್ ನಿಮಿಷ. ಇಲ್ಲಿ ಯಾವ ಸ್ಕೇರ್ ಕ್ರೋನು ಇರ್ಲಿಲ್ಲ, ನಾನು ನೋಡಿದ್ದೆ. ನೀನ್ ಟಾಯ್ಲೆಟ್ ಹೋಗಿದ್ಯಲ್ಲೋ, ಅವಾಗ ಇಲ್ಲಿ ಸ್ಕೇರ್ ಕ್ರೋ ಇತ್ತು. ನಾನು ಕರಣ್, ಆರ್ಯನ್, ಪಿಂಕು ಒಂದ್ ನಿಮಿಷ ಶಾಂತಿ, ಶಾಂತವಾಗಿರೇ ಎಲ್ಲಾರು. ಆ ಸ್ಕೇರ್ ಕ್ರೋಗೆ ಯಾಕೆ ಹೆದರ್ತಾ ಇದ್ದೀರಾ? ನೀವೆಲ್ಲ ಏನ್ ಕಾಗೆನಾ? ಹೌದು ಗೈಸ್, ಇದು ಫುಲ್ ನಾರ್ಮಲ್ ಆಗಿದೆ. ಮಧ್ಯರಾತ್ರಿಲಿ ತಾರಸಿಯಿಂದ ಸ್ಕೇರ್ ಕ್ರೋ ನೇತಾಡದೆ ನಮ್ಮ ಅಜ್ಜಿ ನೇತಾಡ್ತಾರ? ಅಯ್ಯೋ, ನಮ್ಮನೇಲಿ ಇಂಥ 3-4 ಸ್ಕೇರ್ ಕ್ರೋ ತಾರಸಿಯಿಂದ ಮಸ್ಕ ಹೊಡಿತಾ ಬೀಳ್ತಾನೆ ಇರುತ್ತೆ. ಇಟ್ಸ್ ವೆರಿ ನಾರ್ಮಲ್. ಸಾಕು ಬಿಡುಗರು, ನಂಗೆ ಸರ್ಕಾಸಮ್ ಪಾಯ್ಸನಿಂಗ್ ಆಗುತ್ತೆ. ನೀನ್ ಸಾಕ್ ನಿಲ್ಸೋ. ಈ ಮನೆ ಕಾಲಿಟ್ಟಾಗಿಂದ ವಿಚಿತ್ರ ನಡೀತಾ ಇದೆ ಅಂತ ಹೇಳ್ತಾನೆ ಇದ್ದೀನಿ, ಆದ್ರೆ ಇಲ್ಲ. ಸಾಹೇಬ್ರು ಆಪ್ತ ಮಿತ್ರ ಅವಿನಾಶ್ ತರ ಅಲ್ವಾ? ದೆವ್ವನ ಬಿಯರ್ ಬಾಟ್ಲ್ ಒಳಗ್ ಹಾಕಿ ಕೆಂಗೇರಿ ಮೋರಿಗ್ ಹಾಕ್ತಾರೆ. ಈಗ ಹೋಗು, ಕೇಳ್ಕೊಂಡ್ ಬಾ. ಟೀ ಕಾಫಿ ಏನಾದ್ರು ಕುಡಿತ್ಯಾ ಸ್ಕೇರ್ ಕ್ರೋ ಅಣ್ಣ ಅಂತ? ಸರಿ ಬಾ, ಚೆಕ್ ಮಾಡಿ. ಚೆಕ್ ಮಾಡ್ತಾನಂತೆ. ಮನೆಗೆ ಗೆಸ್ಟ್ಗಳು ಬಂದಾಗ್ಲೂ ನಾನು ರೂಮಿಂದ ಹೊರಗಡೆನೆ ಬರಕ್ ಹೋಗಲ್ಲ. ಅಂಥದ್ರಲ್ಲಿ ಇವನ್ ಬಂದು ಮಧ್ಯರಾತ್ರಿನಲ್ಲಿ ದೆವ್ವ ಹಿಡ್ದಿರೋ ಗೊಂಬೆ ನೋಡಕ್ ಕರಿತಿದ್ದಾನೆ. ನಾನ್ ಬರೋದಿಲ್ಲ. ನನ್ ಜೊತೆ ಯಾರು ಬರ್ತೀರಾ? ಈ ಸೈನಿಕನ್ ಜೊತೆ ಬರೋ ಗಂಡುಗಲಿ ಯಾರಿದ್ದೀರಾ ಇಲ್ಲಿ? ಆಸ್ ಎಕ್ಸ್ಪೆಕ್ಟೆಡ್, ಒಬ್ಬರಿಗಿಂತ ಒಬ್ರು ಪುಕ್ಕುಲ್ರು, ಸೀಡ್ಲೆಸ್. ಹಾ, ನಿನ್ ಹತ್ರ ನಾಕ್ ಇದೆಯಲ್ಲ, ಫುಟ್ಬಾಲ್ ಸೈಜ್ದು. ನೀನ್ ಹೋಗ್ತೀನಿ. ಹೋಗು ಮತ್ತೆ. ನಾನು ಹೋಗ್ಬಿಡ್ತೀನಿ ಆರ್ಯನ್. ಹೋಗು ಅಂತಿದ್ದೀನಲ್ಲ. ನಾನು ನಿಜವಾಗ್ಲೂ ಹೋಗ್ತಾ ಇದ್ದೀನಿ. ಹೋಗ್ತೀನಿ ಅಂತ ಬರ್ತಿದ್ಯಲ್ಲ, ಹೋಗ್ತಿಲ್ಲ? ಏನ್ ಗುರು, ಸುಮ್ನೆ ಬಿಲ್ಡಪ್ ತಗೋತಾ ಇದೀಯಾ? ನಾನು ಹೋಗ್ತೀನಿ ಬಿಡು. ಬಾರೋ ಕಾರ್ತಿಕ್. ಅಜ್ಜಿ ಎಲ್ಲಿದೆ? ಬ್ಯಾಂಬು ಕೊಡು. ತಗೋ ಬೇಗ. ಕಣ್ ಪ್ರಾಬ್ಲಮ್, ಗುರಿ ತಪ್ಪಿಡುತ್ತೆ.
ಅಲ್ಲಾಡ್ತಿದೆ ಅಲ್ಲಾಡ್ತಿದೆ ಅಲ್ಲಾಡ್ತಿದೆ. ಒಂದ್ ನಿಮಿಷ ಎಲ್ಲ ಸುಮ್ನೆ ರೀ. ಆ ಕೇರ್ ಟೇಕರ್ ನನ್ ಮಗ ನಮ್ನ ಕೇರ್ ಮಾಡ್ತಾ ಇಲ್ಲ. ಎಲ್ಲಿ ಹೋದ ಅವನು? ನಡೀರಿ ಅವನು ಹುಡ್ಕೋಣ. ಬನ್ನಿ ಬೇಗ. ಗುರು ಜಂಪ್ ಮಾಡ್ತೀನಿ, ಸುಮ್ನಿದ್ರೆ ಸರಿ. ಹುಷಾರಾಗಿ ಬನ್ನಿ, ಆತ್ಮ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಯಾರು ಟಚ್ ಮಾಡಬೇಡಿ. ಏನ್ ಹೇಳ್ತಿದ್ಯಾ? ಆತ್ಮನ ಕೋವಿಡ್ ಟ್ರಾನ್ಸ್ಫರ್ ಸ್ಪೀಡು ಜಾಸ್ತಿ ಆಗಿದೆ ಈಗ 2000 Gbps. ಹಾಗಾದ್ರೆ ವೈರ್ಲೆಸ್ ಆಪ್ಷನ್ ಇರುತ್ತೆ. ಬಾಬಾ ಹುಷಾರು. ಅಯ್ಯೋ ಒಂದ್ ನಿಮಿಷ ಇರು. ಮಾತ್ಗಳು ಒಂದ್ ನಿಮಿಷ ಇರೋಲ್ಲ, ಏನು ಆಗಲ್ಲ. ಏನ್ ಮಾಡ್ತಾ ಇದೀರಾ? ಒಂದ್ ನಿಮಿಷ ಇರೋ. ಏನ್ ಮಾಡ್ತಾ ಇದೀರಾ? ಇರಿ. ಏನು ಆಗಲ್ಲ, ಆರಾಮಾಗಿರಿ. ಸುಮ್ನೆ ಇರಿ. ಏನು ಆಗಲ್ಲ. ಪೀರಿಯಾಡಿಕ್ ಟೇಬಲ್ ತಗೊಂಡು ಹೋಗ್ತೀನಿ. ನನ್ನ ಮಗನೇ ಎಜುಕೇಟೆಡ್ ಅನಾಗರಿಕ ನೀನು. ಅರ್ಥ ಆಗ್ತಿಲ್ಲ ನಿಮ್ಗೆ? ಈಗ ಯಾರನ್ನು ಟಚ್ ಮಾಡಬೇಡಿ. ನಾವು ಟಚ್ ಮಾಡೋದೇನಾದ್ರೂ ಇದ್ರೆ ಕೇರ್ ಟೇಕರ್ನ ಟಚ್ ಮಾಡೋಣ. ಬನ್ನಿ. ಎಸ್ಕೇಪ್ ಆಗಿದ್ದಾರೆ. ನೋಡಿ, ನಾವು ಹಾಲಿವುಡ್ ಮೂವಿಗಳ ಹೀರೋ ಅಂತೂ ಅಲ್ಲ. ಮನೇಲಿ ದೆವ್ವ ಇದೆ ಅಂತ ಗೊತ್ತಿದ್ರು ಒಳ್ಳೆ ಬೆಕ್ಕರ್ಗಳ ತರ ದೆವ್ವದ ಜೊತೆ ಇರೋದಕ್ಕೆ ಎಸ್ಕೇಪ್ ಆಗೋಣ. ಉಲ್ಟಾ ಕಾಲಲ್ಲಿ ಇಲ್ಲಿಂದ ಹೋಗೋಣ. ಅಯ್ಯೋ, ಅಂದ್ರೆ ನೇರವಾಗಿ ಇಲ್ಲಿಂದ ಹೋಗೋಣ ಅಂದೆ. ಓಕೆ, ಬನ್ನಿ. ನಡೀರಿ. ಬೇಗ ನಡೀರಿ. ಮೊದ್ಲು ಇಲ್ಲಿಂದ ಹೋಗ್ಬೇಕು. ಎಲ್ರು ಮನೆ ಒಳಗೆ ಹೋಗಿ ಅವ್ರವ್ರ ಲಗೇಜ್ ತಗೊಳ್ಳಿ. ಏನು ಲಗೇಜ್? ಯಾವನಿಗೆ ಬೇಕು ಲಗೇಜು? ನಮ್ ಪ್ರಾಣ ಉಳಿದ್ರೆ ಸಾಕು. ನನಗೆ ತಲೆ ಕೆಟ್ರೆ ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ಎಲ್ಲಾನು ಬಿಟ್ಟಾಕ್ಬಿಟ್ಟು ಏನು ಬೇಕಾಗಿಲ್ಲ. ಈ ದೆವ್ವ ಭೂತದ ಭಯದಲ್ಲಿ ಕಾರ್ ಕೀಗಳನ್ನೇ ಮರ್ತ್ಬಿಟ್ವಿ. ಇವಾಗ ಏನ್ ಮಾಡೋದು? ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಆಡೋಣ. ಈಗ್ಲೇ ಮಾಡ್ತೀನಿ. ಬೇಗ ಮಾಡ. ಇರು, ಮಾಡ್ತಿದ್ದೀನಿ. ಇಲ್ಲ, ಆರಾಮಾಗಿ ಮಾಡ್ತೀನಿ. ನಾನೇನ್ ರೋಬೋಟ್ ಅಲ್ಲ. ಏನಾಯ್ತು? ನಿಮ್ಮ ಅಪ್ಪ ಅಮ್ಮ ಚೈಲ್ಡ್ ಲಾಕ್ ಹಾಕಿದಾರಾ? ನೆಟ್ವರ್ಕ್ ಆಗ್ತಿಲ್ಲ. ನೆಟ್ ಕೆಲಸ ಮಾಡ್ತಿಲ್ಲ. ಮನೆ ವೈಫೈ ಟ್ರೈ ಮಾಡಿ ನೋಡೋಣ. ಹೌದು, ಮನೇಲಿ ವೈಫೈ ಇದೆ. ನಡೀರಿ. ದೆವ್ವ ಹಾಟ್ಸ್ಪಾಟ್ ಕೊಡುತ್ತೆ. ಬೇಗ. ಮನೇಲಿ ವೈಫೈ ಇದ್ರು ನನಗೆ ಹೇಳಲೇ ಇಲ್ವಲ್ಲೋ ಕಳ್ಳನ ಮಕ್ಕಳ. ಅಯ್ಯೋ, ವೈಫೈನು ಕೆಲಸ ಮಾಡ್ತಿಲ್ಲ. ಗುರು, ಏನ್ ಮಾಡೋದೀಗ? ಕಾರ್ ಬೇರೆ ಕೆಟ್ಟೋಗಿದೆ, ಲಾಕ್ ಆಗ್ತೀವಿ, ಮೆಕ್ಯಾನಿಕ್ ಬೇರೆ ಇಲ್ಲ. ಇಲ್ಲಿಂದ ಹೇಗ್ ಹೋಗೋದು? ಶಿಟ್ ಮ್ಯಾನ್, ದಾರಿಲಿ ಎಷ್ಟು ಮೆಕ್ಯಾನಿಕ್ಗಳ ನಂಬರ್ ನೋಡಿದ್ದೆ. ಒಂದ್ ಫೋಟೋ ತಗೊಂಡಿದ್ರೆ ನಿಮ್ಮೆಲ್ರು ಪ್ರಾಣ ಉಳಿಸ್ತಿದ್ದೆ. ಪ್ರಾಣ ಉಳಿಸ್ತಿದ್ದೆ ಅಂದ್ರೆ ನಾವೆಲ್ಲ ಈಗ ಪ್ರಾಣ ಬಿಡ್ತಿದೀವಾ? ಮಟಾಶ್ ಬಾಯ್. ಒಂದ್ ನಿಮಿಷ. ಕರೆಂಟ್. ನಿನ್ ದಾರಿಲಿ ಮೆಕ್ಯಾನಿಕ್ ನಂಬರ್ ನೋಡಿದ್ಯಾ? ಹ್ಞೂ ಕಣ. ಆರ್ ಯು 100% ಶ್ಯೂರ್? 100%. ನಿರುದ್ಯೋಗಿ ನಾನು. ವೇಸ್ಟ್ ವಿಷಯಗಳನ್ನೇ ಮೊದಲು ನೋಡೋದು. ಹೇ ಗೈಸ್ ಕೊಡು. ಏನ್ ಮಾಡ್ತಿದ್ಯಾ? ಇಂಥ ಸೀರಿಯಸ್ ಟೈಮಲ್ಲಿ ನಿನ್ಗಿದೇನ ಚಿಂತೆ? ನಂಗೆ ನಿನ್ ಫೋನ್ ಬೇಕು. ಜೇಬು ಹರಿದೋಗಿದೆ. ಆಮೇಲೆ ಬೇರೆ ಹ್ಯಾಂಡ್ಸೆಟ್ ಕೈಗೆ ಸಿಕ್ಬಿಡುತ್ತೆ. ಫೋನ್ ಇಲ್ಲಿದೆ. ಇಲ್ಲಿ ನೋಡಿ ಗೈಸ್, ಇನ್ನು ದಾರಿ ಉದ್ದಕ್ಕೂ ವ್ಲಾಗ್ಸ್ ರೆಕಾರ್ಡ್ ಮಾಡ್ತಿದ್ದ. ಐ ಡೋಂಟ್ ನೋ, ಮೇ ಬಿ ಇಟ್ಸ್ ಅ ಪಾಸಿಬಿಲಿಟಿ. ಯಾವ್ದಾದ್ರು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದ್ರೆ. ತುಂಬಾ ಮೇಲ್ ಹೋಗ್ಬೇಡ, ನನ್ ನ್ಯೂಟ್ಸ್ ಇದೆ. ಜಶು ಅಣ್ಣ, ಬಾಯ್ ತೆಗಿ. ಏನ್ ಟೈಮ್ ಪಾಸ್ ಮಾಡ್ತೀಯ ಗುರು ನೀನು? ಇರು ಪಾಮ್ ಮಾಡೋಣ. ಎಷ್ಟು ವಿಡಿಯೋ? ಇದು ನೋಡು. ಇದ್ರಲ್ಲಿ ರೋಡ್ ಇದೆ. ಹಿಂದೆ. ಇಂಡಿಯಾ ಗೆದ್ಬಿಡ್ತು. ಇಂಡಿಯಾ. ಬೇಗ ನಂಬರ್ ಹೇಳು. ನಂಬರು 9960709557. ಹಲೋ ಮೆಕ್ಯಾನಿಕ್, ನಾವೆಲ್ಲ ಇಲ್ಲಿ. ಹಲೋ. ಅಯ್ಯೋ, ಏನಾಯ್ತು? ನೆಟ್ವರ್ಕ್ ಕೆಲಸ ಮಾಡ್ತಿಲ್ವಾ?
ಏನ್ ಕರ್ಮ ಎಲ್ಲ ನಂಬರ್ 00 ಸ್ಟಕ್ ಆಗಿದೆ. ಏನ್ ಈ ಮನೆಯಲ್ಲಿ BSNL ಎಂಪ್ಲಾಯಿ ದೆವ್ವ ಆಗಿದ್ಯಾ? ಗುರು ಎಲ್ಲರೂ ಕಾಲ್ ಮಾಡಿ ಯಾರಿಗಾದ್ರೂ ಕಾಲ್ ಕನೆಕ್ಟ್ ಆಗ್ಬೋದು. ಯಾರಾದ್ರೂ ರಿಸೀವ್ ಮಾಡಿದ್ರೆ ಹೆಲ್ಪ್ ಸಿಗುತ್ತೆ. ತಗೊಳ್ಳೋ ಪಿಂಕು. ಇದು ಶಾಂತ, ನಿಮ್ ಮನೆ ಕೆಲಸದವ್ರಿಗೆ ಏನಕ್ಕೋ ಕಾಲ್ ಮಾಡಿದ್ಯಾ? ಶಾಂತ ನನ್ನ ತಂಗಿ ಹೆಸರು ಕಣೋ. ನಿನ್ ತಂದೆ ತಾಯಿಗೆ ಹೆಸರಿಡಕ್ಕೂ ಬರಲ್ವಾ? ಇದೇನ್ ಕರ್ಮ ಗುರು, ವಿಲ್ಲಾ ಇಂದ ಹೊರಗಡೆ ಹೋಗಕ್ ನೋಡಿದ್ರೆ ಗಾಡಿ ಕೆಟ್ಟು ಹೋಯ್ತು, ಮೆಕ್ಯಾನಿಕ್ ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಇದೇನ್ ಭೂತಾನ ನಮ್ಮ ಅಪ್ಪ ಅಮ್ಮನ ಮನೆಯಿಂದ ಹೊರಗೆ ಹೋಗ್ಬಿಡ್ತಿಲ್ಲ. ಅಯ್ಯೋ ಗುರು ಚಿಲ್ ಮಾಡು. ನೀನ್ ಫೋನ್ ಮಾಡ್ಲೇಬೇಕಂದ್ರೆ ಫೋನ್ ಬೂತಿಂದ ಮಾಡು ಅಷ್ಟೇ. ಫೋನ್ ಬೂತ? ಯಾವ ಫೋನ್ ಬೂತು? ಹೌದು, ಅದೇ ಸಿಗರೇಟ್ ತರಕ್ ಹೋಗಿದ್ವಲ್ಲ, ಅಲ್ಲಿ ಫೋನ್ ಬೂತ್ ಇತ್ತು. ಗುರು ಈಗ ರಾತ್ರಿ ಆಗಿದೆ, ಅವ್ನ್ ಮನೆಗೆ ಹೋಗಿರ್ತಾನೆ, ಅವ್ನ್ ಮಲ್ಗಕ್ ಬಿಡೋಣ, ಡಿಸ್ಟರ್ಬ್ ಮಾಡೋದ್ ಬೇಡ ಅಲ್ವಾ? ನಾನ್ ನಿನ್ ಜೊತೆ ಮಾತಾಡ್ತಾ ಇದೀನಾ? ಜಗ್ಗು ಹತ್ರ ಮಾತಾಡ್ತಾ ಇದೀನಿ. ಜಗ್ಗು, ನೀನ್ ಹೇಳು, ಅಲ್ಲಿ ನಿಜವಾಗ್ಲೂ ಫೋನ್ ಬೂತ್ ಇತ್ತಾ? ಹೌದು, ನಿಜವಾಗ್ಲೂ ಇತ್ತು. ಇನ್ನೇನ್ ಮತ್ತೆ ಕನ್ಫರ್ಮ್ ಅಲ್ಲ? ಫೋನ್ ಬೂತ್ಗೆ ಹೋಗಿ ಅಲ್ಲಿ ಮೆಕ್ಯಾನಿಕ್ಗೆ ಕಾಲ್ ಮಾಡೋಣ, ಅವ್ನ್ ಬಂದು ಸರಿ ಮಾಡ್ತಾನೆ. ಅದಕ್ಕೆ ನಮ್ಗೆ ₹1 ಕಾಯಿನ್ ಬೇಕು. ಕಾಯಿನ್ ಯಾಕೆ ಬೇಕು? ಫೋನ್ ಬೂತಿಗೆ ಹೋಗಿ UPI ಸ್ಕ್ಯಾನ್ ಮಾಡಿ ಕಾಲ್ ಮಾಡಿದ್ರಾಯ್ತು. ಹಾ ಹೌದು ಗೈಸ್, ನನ್ ಮರ್ತೆ ಹೋಗಿದೆ. ಎಲ್ಲಾ ಫೋನ್ ಬೂತ್ ಅಲ್ಲೂ UPI ಇದ್ದೇ ಇರುತ್ತೆ. ಎಲ್ಲಾ ಫೋನ್ ಬೂತ್ ಅಲ್ಲೂ ಕೆಳಗೆ ಚಿಕ್ಕದಾಗಿ ಬರ್ದಿರುತ್ತೆ ಕೂಡ. ಏನು? ಅದೇ ನಿಮ್ ಹತ್ರ ಏನಾದ್ರೂ QR ಕೋಡ್ ನ ಸ್ಕ್ಯಾನ್ ಮಾಡಕ್ಕೆ ಫೋನ್ ಇದ್ರೆ ಫೋನ್ ಬೂತ್ ನ ಯಾಕೆ ಬಳಸ್ಬೇಕು ನನ್ನ ಮಗನೇ ಅಂತ. ನೀನು ಅವಮಾನ ಮಾಡದೆ ಮಾತಾಡೋದೇ ಇಲ್ವಾ ಏನು? ಇಲ್ಲ, ಮಾತಾಡಕ್ ಬರಲ್ಲ. ಅಣ್ಣಂದ್ರ ಯಾರ ಹತ್ರನಾದ್ರೂ ₹1 ಕಾಯಿನ್ ಇದೆಯಾ? ದುಡ್ಡಿಲ್ಲ ಅಂತ ಸಾಯ್ತಿದ್ರೆ ಕಾಯಿನ್ಸ್ ಬೇಕಂತೆ. ಲೇ, ಊಟ ಮಾಡಿದ್ ಬಿಲ್ ನ ಶೇರ್ ಮಾಡು ಅಂತ ಕೇಳ್ತಿಲ್ಲ. ₹1 ಕಾಯಿನ್ ಬೇಕು. ಯಾರ ಹತ್ರನೂ ₹1 ಕಾಯಿನ್ ಇಲ್ವಾ? ಗುರು ನಿಮಗ್ ಕಾಯಿನ್ ಬೇಕಂದ್ರೆ ಫೋನ್ ಬೂತ್ ಅವ್ರ ಹತ್ರನೇ ಕೇಳಿದ್ರೆ ಆಯ್ತಲ್ಲ. ಅವನ ಹತ್ರ ಸಿಕ್ಕಾಪಟ್ಟೆ ಕಾಯಿನ್ಸ್ ಇರುತ್ತೆ. ಕರೆಕ್ಟ್ ಆಗಿ ಹೇಳ್ದೆ. ನಾವು ಕಾಯಿನ್ಸ್ ನ ಫೋನ್ ಬೂತ್ ಅಲ್ಲೇ ಕೇಳಿದ್ರಾಯ್ತು. ಹೇಗ್ ಕೇಳೋದು ಕರಣ್? ಫೋನ್ ಬೂತ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತೀಯಾ ಅಥವಾ ಅವ್ರ ಪಾಕೆಟ್ ನ ಕಟ್ ಮಾಡ್ತೀಯಾ? ಹಲೋ ಗುರು, ನಾನ್ ಅಷ್ಟೊಂದ್ ನಶೆಲಿಲ್ಲ ಆಯ್ತಾ. ನಾನ್ ಫೋನ್ ಬೂತ್ ಓಪನ್ ಮಾಡಿ ಅದ್ರಿಂದ ಕಾಯಿನ್ಸ್ ನ ತಗೊಂಡು ಮತ್ತೆ ಫೋನ್ ಬೂತ್ ಸರಿ ಮಾಡ್ತೀನಿ. ಅದಕ್ಕೊಂದ್ ಸ್ಪ್ಯಾನರ್ ಬೇಕು ಅಷ್ಟೇ. ಮೆಕ್ಯಾನಿಕ್ ಇಂದ ಮೆಕ್ಯಾನಿಕ್ ಎಲ್ಲಿ ಸಿಗ್ತಾನೆ? ಫೋನಿಂದ. ಫೋನ್ ಎಲ್ಲಿಂದ ಮಾಡ್ತೀಯಾ? ಫೋನ್ ಬೂತ್ ಇಂದ. ಕಾಯಿನ್ಸ್ ಎಲ್ಲಿಂದ ತರ್ತೀಯಾ? ಸ್ಪ್ಯಾನರ್ ಇಂದ. ಸ್ಪ್ಯಾನರ್ ಎಲ್ಲಿಂದ ತರ್ತೀಯಾ? ಮೆಕ್ಯಾನಿಕ್ ಇಂದ. ಗುಡ್ ಐಡಿಯಾ, ಗುಡ್ ಐಡಿಯಾ. ಆದ್ರೆ ಮೆಕ್ಯಾನಿಕ್ ಹೇಗ್ ಬರ್ತಾನೆ? ಸ್ಪ್ಯಾನರ್ ಇಂದ. ಸ್ಪ್ಯಾನರ್ ಹೇಗ್ ಬರುತ್ತೆ? ಫೋನ್ ಬೂತ್ ಇಂದ. ಫೋನ್ ಬೂತ್ ಎಲ್ಲಿಂದ ಬರುತ್ತೆ? ಕಾಯಿನ್ಸ್ ಇಂದ. ಕಾಯಿನ್ಸ್ ಎಲ್ಲಿಂದ ಬರುತ್ತೆ? ಅಯ್ಯೋ, ಮೆಕ್ಯಾನಿಕ್ ಇಂದ. ಮೆಕ್ಯಾನಿಕ್ ಹೇಗ್ ಬರ್ತಾನೆ? ಅವನು ಕಾರ್ತಿಕ್ ಫೋನ್ ಮಾಡ್ತಾನಲ್ಲ, ಕಾರ್ತಿಕ್ ಮೆಕ್ಯಾನಿಕ್ ಫೋನ್ ಮಾಡಿ ಹೇಳು ಕಾಯಿನ್ಸ್ ಮರಿದೆ ತರಬೇಕು, ಇಲ್ಲಾಂದ್ರೆ ಸ್ಪ್ಯಾನರ್ ಸಿಗಲ್ಲ ಅಂತ. ಅಂತ ಮಾಸ್, ನೀವಿಲ್ಲೇ ನಿಮ್ ಬೇಸ್ನ ತೊಳ್ಕೊತಾ ಇರಿ, ನಾವು ಹೋಗ್ತೀವಿ, ಸರಿನಾ? ನಡೀರೋ, ಕಾಯಿನ್ನ ಹುಡ್ಕೊಣ ಬನ್ನಿ. ಹುಡುಕಿ, ಎಲ್ಲಾದ್ರೂ ₹1 ಕಾಯಿನ್ ಸಿಗ್ಬೋದು, ಹುಡುಕಿ. ಇಲ್ ಬನ್ನಿ, ಇಲ್ ಬನ್ನಿ, ಸಿಕ್ತು, ಇಲ್ ಬನ್ನಿ. ಇದು ಹುಂಡಿ ಕಣ್ರು. ನಾನು ಇದು ಯಾವ್ದೋ ಶೋ ಪೀಸ್ ಅಂತ ಅನ್ಕೊಂಡ್ಬಿಟ್ಟೆ. ಬನ್ನಿ. ಫ್ರಿಡ್ಜ್ ಅಲ್ಲಿ ಏನೋ ನೋಡ್ತಾ ಇದ್ಯಾ? ನಿಮ್ ಮನೆಯವರು ಮೊಸರಲ್ಲಿ ದುಡ್ಡಿಕ್ತಾರ, ಆ ಕಡೆ ನೋಡು. ಕಿಚನ್ ಅಲ್ಲಿ ಕೊಡ್ಲಿ. ನಿಮ್ ಮಾವ ಏನ್ ತರಕಾರಿ ಹೆಚ್ಚುತ್ತಾ ಇದ್ರ ತಲೆ ಕಡಿತಾ ಇದ್ರ? ನಿಂಗೇನ್ ತಲೆ ಕೆಟ್ಟಿದ್ಯಾ? ಇಡೋದನ್ನ ಕೆಳಗೆ. ನಡಿ, ರೂಮಲ್ಲಿ ಚೆಕ್ ಮಾಡೋಣ, ನಡಿ. ತಗೋ, ನಿನ್ ವಾಲೆಟ್ ಅಲ್ಲಿ ಚೆಕ್ ಮಾಡು. ನನ್ ವಾಲೆಟ್ ಈ ಬ್ಯಾಗ್ ಅಲ್ಲಿ ಏನ್ ಮಾಡ್ತಿದೆ? ಇದು ನಿನ್ ಬ್ಯಾಗ್ ಅಲ್ವಾ? ಅಲ್ಲ, ಮತ್ತೆ ಯಾರ್ ಬ್ಯಾಗ್ ಇದು? ನಂಗೇನ್ ಗೊತ್ತು? ಅಯ್ಯೋ, ಇಷ್ಟೊಂದು ವಾಲೆಟ್ಗಳು. ಇದು ನನ್ ವಾಲೆಟ್. ಅಣ್ತಮ್ಮಸ್, ಅಣ್ತಮ್ಮಸ್, ಹೀಗೆಲ್ಲ ಹೇಳ್ದೆ ಕೇಳ್ದೆ ಇನ್ನೊಬ್ರು ಬ್ಯಾಗಿಗೆ ಕೈ ಹಾಕ್ಬಾರ್ದು. ಅಯ್ಯೋ ಕಳ್ಳನ್ ಮಗನೇ, ನಮ್ ವಾಲೆಟ್ ಎಲ್ಲ ನಿನ್ ಬ್ಯಾಗ್ ಅಲ್ಲಿ ಏನ್ ಮಾಡ್ತಾ ಇದೆ? ಗುರು, ಅದು ನಾನು ಜೋಪಾನವಾಗಿ ಎತ್ತಿಟ್ಟಿದ್ದೆ, ಯಾರು ಕದಿಬಾರ್ದು ಅಂತ. ನನ್ನ ಮಗನೇ ನೀನು. ಅಯ್ಯೋ, ಕಾಯಿನ್ಗಳು ಸಿಕ್ತು, ಕೊನೆಗೂ ಕಾಯಿನ್ಗಳು ಸಿಕ್ಕೇ ಬಿಡ್ತು, ಬನ್ನಿ. ಕಾಯಿನ್ಸು ಸಿಕ್ಬಿಡ್ತು ಕಣ್ರೋ, ಬಂದ್ರು. ನಿನ್ ಬ್ಯಾಗ್ ಅಲ್ಲಿ ಕಾಯಿನ್ಗಳು ಬಟ್ಲೇನ್ ಮಾಡ್ತಾ ಇದೆ? ಗುರು, ಅವನಿಗೆ ಕಣ್ಣಿರ್ಲಿಲ್ಲ. ಆ ಭಿಕ್ಷುಕಂಗ್ ಒಳ್ಳೇದಾಗ್ಲಿ, ಈ ಕಣ್ಣನ್ ಮಗ ಲೂಟಿ ಮಾಡಿದವ್ರಿಗೆ. ಆ ದೇವ್ರು ಅವನಿಗೆ ಚಿನ್ನದ ಭಿಕ್ಷಾ ಪಾತ್ರೆ ಕೊಡ್ಲಿ. ನಾನು ಇದನ್ನೇ ಮ್ಯಾನಿಫೆಸ್ಟ್ ಮಾಡ್ತೀನಿ. ಗೆಳೆಯರೆ,
ನನಗೆ ಈ ನಿಧಿಲಿ ₹1 2 ಕಾಯಿನ್ಗಳು ಸಿಕ್ತು. ನಾವು 2 ನಿಮಿಷ ಆರಾಮಾಗಿ ಮಾತಾಡ್ಬೋದು. ₹10 ಕಾಯಿನು ಇದೆ, 10 ನಿಮಿಷ ಕಾಲ್ ಮಾಡ್ಬೋದು. ವೈ ಯು ಲಿಮಿಟಿಂಗ್ ಯುವರ್ ಸೆಲ್ಫ್? ಹಾ ₹10 10 ನಿಮಿಷ, ₹20 20 ನಿಮಿಷ, ₹500 ನೋಟ್ ಹಾಕಿದ್ರೆ ನೆಟ್ಫ್ಲಿಕ್ಸು ನೋಡ್ಬೋದಲ್ಲಿ. ನೀನ್ ಮತ್ತೆ ಅವಮಾನ ಮಾಡ್ತಾ ಇದೀಯಾ. ಏನ್ ಮಾಡ್ಲಿ, ಬಾಯಿಂದ ಹೊಲ್ಸ್ ಬಂದ್ರೆ ಫಿನೈಲ್ ನ ಹಾಕ್ಲೇಬೇಕಲ್ವಾ? ತಗೋ ನಡಿ ಆರ್ಯನ್, ಹೋಗೋಣ. ಹಾ, ನಡಿ ನಡಿ ನಡಿ. ಆ ಎಸ್ಕೇಪ್ ರಾಜ ಆರ್ಯನ್ ಸರಿ ಅನ್ಕೊಂಡೆ ನನ್ ಜೊತೆ ನಿನ್ನನ್ ಕಳ್ಸಿದಾನೆ. ಕಾರ್ತಿಕ್ ಏನೇ ಸಮಸ್ಯೆ ಬಂದ್ರು ನಿನ್ ಜೊತೆಗ್ ನಿಲ್ತೀನಿ. ಇದನ್ ಜೊತೆಗ್ ನಿಲ್ಲೋದು ಅಂತಾರ? ಕಳ್ ನನ್ನ ಮಗ. ಫ್ರೆಂಡ್ಸ್ ಅಂದ್ರೆ ಇಷ್ಟೇನಾ? ಈ ದಿನ ನೋಡೋಕೆ ಅಂತ ಫ್ರೆಂಡ್ಸ್ ತುಂಬಾ ಜನ ಇದಾರೆ, ಆದ್ರೆ ಅಣ್ಣ ಒಬ್ನೇ ಇರೋದು ಅಂತ ನಾನು ಅವ್ನಿಗೆ ರೀಲ್ಸ್ ಕಳ್ಸಿದ್ನ. ನೆಟ್ವರ್ಕ್ ಸಿಗ್ಲಿ ಮೊದ್ಲು ಆ ರೀಲ್ಸ್ ನ ಅನ್ಸೆಂಡ್ ಮಾಡ್ತೀನಿ, ಅವ್ನ ಯೋಗ್ಯತೆ ತೋರಿಸ್ತೀನಿ. ಉಳಿದವರು ಕೂಡ ವೇಸ್ಟ್ ನನ್ ಮಕ್ಳು, ಯಾರು ಸಹಾಯಕ್ಕೆ ಬರ್ಲಿಲ್ಲ. ಇಂಥ ಫ್ರೆಂಡ್ಸ್ ಗಿಂತ ಹುಡುಗಿರೇ ವಾಸಿ, ಕೊನೆ ಪಕ್ಷ ಸೀನಲ್ಲಿ ಬಿಡ್ತಾರೆ, ಒಂಟಿಯಾಗಿ ಬಿಟ್ಟು ಹೋಗಲ್ಲ. ಲೇ ನೆಟ್ಟಿಗ್ ನಡಿಯೋ ಸ್ಟಾಕ್ ಮಾರ್ಕೆಟ್ ಗ್ರಾಫ್ ತರ ಡೊಂಕ ನಡೀತಿದ್ಯಲ್ಲ, ಮೊದ್ಲೇ ಹರ್ಕೊಂಡು ಹೋಗ್ತಿದೆ. ನಾನು ಸುಮ್ಮನೆ ನಮ್ಮ ತಂದೆ ಮಾತೇನಾದ್ರೂ ಕೇಳಿದ್ದಿದ್ರೆ ಇವತ್ತು ಈ ತೊಂದ್ರೆಯಲ್ಲಿ ಸಿಕ್ಕಾಕೋತಿರ್ಲಿಲ್ಲ. ಹೌದಾ? ಏನ್ ಹೇಳಿದ್ರು ಅವರು? ಅದೇ ಕೇಳಲಿಲ್ವಲ್ಲ. ಕೇಳಿದಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ ನಾನು? ತನ್ನಿ, ಫೋನ್ ಬೂತ್ ಸಿಗೋವರೆಗೂ ಬಾಯಿ ಮುಚ್ಕೊಂಡು ಬರ್ತೀಯ ಪ್ಲೀಸ್? ಏ ನಂದಲ್ಲ, ನಿಂದು. ಇವನ್ನ ಜೊತೆ ಕರ್ಕೊಂಡು ಏನ್ ಮಾಡ್ಲಿ ನಾನು? ನಿಜ ಹೇಳ್ಬೇಕು ಅಂದ್ರೆ ಉಳಿದ ಕೋತಿಗಳನ್ನ ಬಿಟ್ಟು ಮನೆಗೆ ಹೋಗೋಣ. ಹೇಗಿದ್ರು ಜೀವನ ನಡೀತಿದೆ, ಈ ಬದುಕು ಒಂದು ಬದುಕ. ಫೋನ್ ಮಾಡಿ ಕ್ಯಾಬ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗೋಣ, ಏನಂತ್ಯಾ? ಬೆಸ್ಟ್ ಐಡಿಯಾ ನೋಡು. ಒಂದ್ ನಿಮಿಷ, ಏನಾಯ್ತು? OTP ಎಲ್ಲಿಂದ ಬರುತ್ತೆ? ಫೋನ್ ಬೂತ್ ಅಲ್ಲ. ಇಲ್ಲ, ಯೂಟ್ಯೂಬ್ ಅಲ್ಲಿ. ನಡಿಯಲೇ, ನನಗ್ ಲಿಂಕ್ ಕಳಿಸ್ಬಿಡು. ನಿನ್ ಜೊತೆ ಮಾತಾಡಿದಾಗೆಲ್ಲ ನನ್ನ IQ 5 ಪಾಯಿಂಟ್ ಕೆಳಗೆ ಬಿದ್ಬಿಡುತ್ತೆ. ಫೋನ್ ಬೂತು. ಹೌದು, ಫೋನ್ ಬೂತು. ಗುರು ಅದೇನೇ ಇರ್ಲಿ, ಸುಮ್ನೆ ನಡಿ. ಏ ನನ್ ಮಾತ್ ಕೇಳು, ನಾನು ಒಳಗ್ ಹೋಗಿ ಮೆಕ್ಯಾನಿಕ್ ಗೆ ಫೋನ್ ಮಾಡ್ತೀನಿ. ಎಲ್ಲೂ ಹೋಗ್ಬೇಡ, ಇಲ್ಲೇ ನಿಂತಿರೋ. ಎಲ್ಲೂ ಹೋಗ್ಬೇಡ, ಇಲ್ಲೇ ನಿಂತಿರೋ. ಇಲ್ಲ ಅಂದ್ರೆ ನಿನ್ನ ಹಗ್ಗದಲ್ಲಿ ಕಟ್ಟಾಕ್ಲಾ? ನಾನೇನ್ ಪಾನ್ ಅಂಗಡಿ ಲೈಟರ ನನ್ನ ಹಗ್ಗದಲ್ಲಿ ಕಟ್ಟಿ ನೇತಾಕಕ್ಕೆ? ಹಲೋ ಮೆಕ್ಯಾನಿಕ್, ನಾನು ಕಾರ್ತಿಕ್ ಮಾತಾಡ್ತಾ ಇದ್ದೀನಿ, ಅಂಬೋರೆಯಿಂದ. ಅಯ್ಯೋ ಸಾಲ್ದವನ್ ಅಲ್ಲ ಗುರು, ನನಗೆ ನಿನ್ ಹೆಲ್ಪ್ ಬೇಕು. ಪ್ಲೀಸ್ ಬಂದ್ಬಿಡು ಗುರು, ಗಾಡಿ ಕೈ ಕೊಟ್ಟಿದೆ, ನಮ್ಗೆ ನಿಮ್ ಹೆಲ್ಪ್ ಬೇಕು. ಹಾ, ಅಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಬಂದ್ರೆ ನಮ್ ವಿಲಾ ಸಿಕ್ಬಿಡುತ್ತೆ. ನಮ್ದು 2 ಗಾಡಿ ಕೆಟ್ಟೋಗಿದೆ, ಪ್ಲೀಸ್ ಬನ್ನಿ ಬೇಗ. ತನ್ನಿ, ತನ್ನಿ, ಈ ನಶೆ ನನ್ ಮಗ ಎಲ್ಲೋದ? ತನ್ನಿ, 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 ಎಲ್ಲ ಹೋದೆ ನೀನು? ಅಯ್ಯವ್ವ, ಮಮ್ಮಿ, ಗಣಪತಿ ಬಪ್ಪ ಮೋರ್ಯ, ಮಂಗಳ ಮೂರ್ತಿ ಮೋರ್ಯ, ಮುಂದಿನ ವರ್ಷ ಅಲ್ಲ ಈಗಲೇ ಬಾ. ಅಯ್ಯೋ ಕೋತಿ, ನನ್ ಮಗ್ನೆ ಮರದ ಮೇಲೆ ಯಾಕೆ ಹತ್ ಕೂತಿದೆ? ರೋಲ್ ಮಾಡ್ಕೊಳಕ್ಕೆ ಮೇಲ್ ಹಸಿರು ಎಲೆ ಹುಡುಕ್ತಾ ಇದ್ದೆ. ಹುಚ್ಚು ನನ್ನ ಮಗನೇ, ನಡೆಯೋ ಮೊದ್ಲು ಇಲ್ಲಿಂದ. ನಡೆಯೋ ಬೇಗ ಇಲ್ಲಿಂದ. ರೋಲ್ ಮಾಡ್ಕೊಳ್ಳೋದಕ್ಕೆ ಎಲೆ ಬೇಕು. ಇರೋ ಒಂದ್ ನಿಮಿಷ ಇರೋ. ಮೊದ್ಲು ನಡೆಯೋ ಇಲ್ಲಿಂದ. ನಡಿ. ಮಧ್ಯರಾತ್ರಿಯಲ್ಲಿ ಮರ ಹತ್ತಿ ದೆವ್ವಗಳ ಬಯೋಲಜಿ ಓದ್ತಾ ಇದೆಯಲ್ಲ ನೀನು? ಅದು ಈ ಟೈಮಲ್ಲಿ ದೆವ್ವ ನಿನ್ನ ನೋಡಿ ದೇವ್ರನ್ನ ನೆನಪಿಸ್ಕೋತಿರುತ್ತೆ. ನಶೆ ನನ್ನ ಮಗನೇ. ಹೌದಾ ಗುರು, ₹1 ವಿಷಯ ಬಂದಾಗ ನನಗೊಂದು ವಿಷಯ ನೆನಪಾಯ್ತು. ಲೇ, ನಾನು ₹1 ವಿಷಯ ಮಾತಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಿಲ್ವಾ? ನನ್ ಗಂಟ್ಲು ಹೋಯ್ತು. ಹಲೋ. ಅಯ್ಯೋ ಗುರು, ಆ ಟಾರ್ಜನ್ ಕತೆ ಬಿಡು ಗುರು. ಅದೇನೋ ಇರ್ಲಿ, ನಂಗೊಂದು ವಿಷಯ ಹೇಳು. 50 ಸೆಂಟ್ ರ್ಯಾಪರು ಇಂಡಿಯಾದಲ್ಲಿ ಏನಾದ್ರು ಹುಟ್ಟಿದಿದ್ರೆ ಅವನ ಹೆಸರು 50 ಪೈಸೆ ಅಂತ ಇರ್ತಿತ್ತ. ಅಯ್ಯೋ ತನ್ಯಣ್ಣ, ನನ್ನ ತಲೆನ ಫ್ರೈ ಮಾಡಕ್ತಾ ಇದೆಯಾ ನೀನು? ಕಲ್ಲಲ್ಲಿ ಹುಡುಕ್ತೀನಿ. ಇಲ್ಲ, ನಾನೇನು ಮಾತಾಡಲ್ಲ. ಇವನ್ಗೆ ಹ್ಯಾಲುಸಿನೇಟ್ ಆಗ್ತಾ ಇರ್ಬೇಕು, ರಿಯಲ್ ಅನ್ನಿಸ್ತಾ ಇರೋದಿಲ್ಲ. ಕಾರ್ತಿಕ್, ನೀನ್ ಬದ್ಲಾಗ್ಬಿಟ್ಟಿದ್ಯಾ ಗುರು. ನನಗೀಗ ಫೇಕ್ ಅನ್ನಿಸ್ತಾ ಇದೆಯಾ ನೀನು? ಸ್ವಲ್ಪ ರಿಯಲ್ ಆಗೋ ಗುರು. ನ್ಯಾಚುರಲ್ ಆಗಿದ್ರೆ ಬಾಸ್ಕಿನ್ ರಾಬಿನ್ಸ್ ಬೇಜಾರಾಗಲ್ಲ. ಒಂದು ವಿಷಯ ಹೇಳು, ನೀನು ಐಸ್ ಕ್ರೀಮ್ ಬಗ್ಗೆ ಕನ್ಸ್ ಕಾಣ್ತಾ ಇದೆಯಾ? ಗುರು, ನಶೆ ಹೊಡೆದ್ಮೇಲೆ ಐಸ್ ಕ್ರೀಮ್ ನ ತಿಂದಾಗ ನನ್ನ ಆರ್ಗ್ಯಾಸಮ್ಸ್ ಫುಲ್ ಫ್ರೆಶ್ ಆಗಿ ಹೋಗುತ್ತೆ. ಇಲ್ಲಿ ನೋಡು. ಕಾರ್ತಿಕ್, ಕೇಳು ಇಲ್ಲಿ, ನಾನು ಐಸ್ ಕ್ರೀಮ್ ತಿನ್ಬೇಕು. ಮೆಕ್ಯಾನಿಕ್ ಬಂದ, ಮೆಕ್ಯಾನಿಕ್ ಬಂದ, ಬನ್ನಿ ಬನ್ನಿ. ಮೆಕ್ಯಾನಿಕ್ ಬಂದ. ಏ ಮೆಕ್ಯಾನಿಕ್ ಅಣ್ಣ, ಯಾಕೆ ಇಷ್ಟು ಲೇಟ್ ಆಯ್ತು?
ಸರ್ ಈ ಊರಿನ ನಕ್ಷನೇ ಆಗಿಲ್ವಲ್ಲ, ನಿಜವಾಗ್ಲೂ ಈ ಊರ್ ಇದೆಯಾ? ನಿಂಗೆ ಹೇಳಿದ್ನಲ್ಲ ಏಕಾಕಿ ವಿಲ್ಲ ಹಾಗೆ ನೇರವಾಗಿ ಬಂದ್ರೆ 2 ಗಾಡಿ ನಿಂತಿರುತ್ತೆ ಅಂತ. ಸರ್ ನಾನು ಟೌನ್ ಇಂದ ಬರ್ತಾ ಇದ್ದೆ, ನಾನು ಹಳ್ಳಿಗೆ ಬರ್ತಿದ್ದಾಗೆ ಗೂಗಲ್ಗೆ ಎಸಿಡಿಟಿ ಆಗೋಯ್ತು. ನಿಮ್ಮ ಈ ವಿಲ್ಲಾ ಆಫ್ರಿಕಲ್ ತೋರಿಸ್ತಾ ಇತ್ತು. ಆಫ್ರಿಕಾನ? ಅದೇನೆ, ಜೊತೆಗೆ ಅಡ್ರೆಸ್ ಗೊತ್ತಿರೋ ಒಂದು ನರ್ಪಿಳ್ಳೆನೂ ಕಾಣ್ಲಿಲ್ಲ. ಯಾರನ್ನ ಕೇಳಿದ್ರು ಉತ್ತರನೇ ಕೊಡ್ಲಿಲ್ಲ. ಹೋಗ್ಲಿ ಬಿಡಿ, ನಿಮ್ ಪೇಷಂಟ್ ಎಲ್ಲಿ ತೋರಿಸಿ. ಪೇಷಂಟಾ? ಅಲ್ಲಿದೆಯಲ್ಲ. ಅಯ್ಯೋ ಹಾರ್ಟ್ ನಾರ್ಮಲ್ ಇದೆ, ಪಲ್ಸ್ ಕೂಡ ಸರಿಯಾಗಿ ಓಡ್ತಿದೆ, ಬ್ಲಡ್ ಪ್ರೆಷರು ನಾರ್ಮಲ್ ಇದೆ, ಮೂಳೆಗಳು ಗಟ್ಟಿಯಾಗಿದೆ, ಫ್ರಾಕ್ಚರು ಕಾಣ್ತಿಲ್ಲ, ಜ್ವರ ಕೂಡ ಇಲ್ವಲ್ಲ, ಟೆಂಪರೇಚರು ನಾರ್ಮಲ್ ಇದೆ, ಪೈಲ್ಸು ಇಲ್ಲ. ಆದ್ರೂ ಇದಕ್ಕೆ ಆರೋಗ್ಯ ಹೇಗ್ ಕೆಡ್ತು? ಬಹುಶಃ ಇದ್ರ ಮೆಂಟಲ್ ಹೆಲ್ತ್ ಹಾಳಾಗಿರ್ಬೇಕು ಅನ್ಸುತ್ತೆ. ದೆನ್ ಯು ಆರ್ ಟ್ರೀಟಿಂಗ್ ಇಟ್ ವೆರಿ ರಫ್ಲಿ. ಇಟ್ಸ್ ಅ ವೆರಿ ಸೀರಿಯಸ್ ಕೇಸ್. ಥೆರಪಿಸ್ಟ್ ನ ಕರಿಬೇಕಾಗತ್ತೆ. ಯಾವ ಥೆರಪಿಸ್ಟ್ ಗುರು? ಡಾಕ್ಟರ್ ಪಾಟೀಲ್, ನಮ್ ಸೀನಿಯರ್ ಸರ್ಜನ್. ಮತ್ ನೀನ್ ಯಾರು ಕಾಂಪೌಂಡರಾ? ನಿಮ್ ಕೆಲ್ಸದವ್ನ್ ಗಾಂಚಲಿ ಮಾಡ್ತಿದ್ದಾನೆ. ಇವನ ಗಂಟೆಗೆ ಮಾತಾಡಕ್ ಹೇಳಿ. ಗುಬ್ಬರ್ ಓವರ್ ಗಾಂಚಲಿ ಮಾಡಿದ್ರೆ ಅಷ್ಟೇ, ಸುಮ್ನಿದ್ರೆ ಸರಿ. ಸಮಾಧಾನ ಮಾಡ್ಕೋ ಗುರು, ಕೂಲ್ ಡೌನ್. ನಾನ್ ಮಾತಾಡ್ತೀನಿ ಇರೋ. ಡಾಕ್ಟರ್ ಪಾಟೀಲ್ ಮೇನ್ ವ್ಯಕ್ತಿ ಅಂದ್ರೆ ನೀವ್ ಯಾರು? ನಾನಾ? ಐ ಆಮ್ ಜಸ್ಟ್ ಎ ನರ್ಸ್. ಐ ಓನ್ಲಿ ಹ್ಯಾವ್ ಡ್ರೆಸ್ಸಿಂಗ್ ಸೆನ್ಸ್. ಆದ್ರೆ ದೊಡ್ಡ ರೋಗಗಳು, ಕ್ಯಾಶುಯಾಲಿಟಿ ಕೇಸ್ ಇದ್ರೆ ಡಾಕ್ಟರ್ ಪಾಟೀಲ್ ಸರಿ ಮಾಡೋದು. ಅಂದ್ರೆ ನಾವು ಗ್ಯಾರೇಜ್ಗೆ, ಐ ಮೀನ್ ಹಾಸ್ಪಿಟ್ಲ್ಗೆ ಕಾಲ್ ಮಾಡಿದಾಗ ಡಾಕ್ಟರ್ ಪಾಟೀಲ್ ಯಾಕೆ ಬರ್ಲಿಲ್ಲ? ಡಾಕ್ಟರ್ ಪಾಟೀಲ್ ಅವರು ಹೈವೇನಲ್ಲಿ ದೊಡ್ಡ ಪೇಷಂಟ್ ನೋಡಕ್ ಹೋಗಿದ್ದಾರೆ. ಓ, ಒಂದು ಟ್ರಕ್ಗೆ ತುಂಬಾ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಅಯ್ಯೋ ದೇವ್ರಿ. ಆಮೇಲೆ ಒಂದ್ ಕೆಲಸ ಮಾಡ್ತೀನಿ, ನಾನೀಗ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಸರಿ ಸಿಸ್ಟರ್, ನೀವು ಹೊರಡಿ. ಅಯ್ಯೋ ಅಯ್ಯೋ, ಮತ್ತೆ ಶುರುವಾಯ್ತು. ನಮ್ಮನ್ನ ಕ್ಷಮಿಸ್ಬಿಡು. ಅಯ್ಯೋ ದೇವ್ರೆ. ಅಯ್ಯೋ, ಇದೇನಾಗೋಯ್ತು? ನಿಮ್ ಪೇಷಂಟ್ ನ ನೋಡಕ್ ಬಂದು ನಾನು ನಮ್ಮನೆಯವ್ರನ್ನೇ ಕಳ್ಕೊಂಡ್ಬಿಟ್ಟೆ. ಛೇ, ಸಾಂಕ್ರಾಮಿಕ ರೋಗ ಆಗ್ತಿದೆ. ಸಾಂಕ್ರಾಮಿಕ ಅಲ್ಲ, ದೆವ್ವದ ರೋಗ ಇದು. ಮಾರ್ಕೆಟ್ಗೆ ಹೊಸದಾಗಿ ಬಂದಿದೆ. ಒಂದ್ ಕೆಲಸ ಮಾಡ್ತೀನಿ, ನಡ್ಕೊಂಡೇ ಹೋಗ್ತೀನಿ. 2-3 ಗಂಟೆ ಆಗತ್ತೆ, ಆಂಬುಲೆನ್ಸ್ ತಗೊಂಡ್ ಬರ್ತೀನಿ. ಗುರು, ಈ ಆಂಬುಲೆನ್ಸ್ ಅಂದ್ರೇನು? ಟೋ ಟ್ರಕ್. ಇವನಿಗೆ ಬರ್ಬಾರ್ದು ರೋಗ ಬರ. ನೀವು ದುಡ್ಡು ರೆಡಿ ಮಾಡ್ಕೊಂಡಿರಿ, ನಾನು ಪೇಷಂಟ್ ಪ್ರಾಣ ಖಂಡಿತ ಕಾಪಾಡ್ತೀನಿ. ಸರ್, ನಮ್ಮ ಮಕ್ಕಳು ಕುಳಿತಾರಲ್ವಾ ಸರ್? ಅಯ್ಯೋ, ಕುಣಿತಾರೆ, ನೋಡ್ತಾ ಇರಿ ಸರ್, ಕುಣಿತಾರೆ. ನಿಮ್ ಮಗಳು ನಮ್ ಮಗಳು, ನಮ್ ಮಗಳು ನಿಮ್ ಮಗಳು. ಆ ದೇವ್ರ ಕೃಪೆ ಇದ್ರೆ ಇಬ್ರು ಸೇರಿ ಕನ್ಯಾದಾನ ಮಾಡಿ ಕಳಿಸ್ಬೋದು. ನೀವು ಮದುವೆಗೆ ಕಣ್ಣೀರನ್ನ ಉಳಿಸ್ಕೊಂಡಿರಿ. ಮೆಕ್ಯಾನಿಕ್ ಬರೋ ಕೇಳಿದ್ರೆ ಈ ಹುಚ್ಚ ಬಂದಿದ್ದಾನೆ. ಬರೋ ಬಾರೋ. ಕಾರ್ತಿಕ್, ಒಂದ್ ವಿಷಯ ಹೇಳು. ಎಲ್ಲಾ ಹುಚ್ಚರು ನಮಗೆ ಯಾಕೆ ಸಿಗ್ತಾರೋ? ಹಣೆ ಬರಹ ಖರಾಬ್ ಆಗಿದ್ದಾಗ ತೊಳ್ಕೊಳ್ಳೋದಕ್ಕೆ ಒಂದ್ ಲೋಟ ನೀರು ಸಿಗಲ್ಲ. ನಡಿ. ಸರಿಯಾಗಿ ಹೇಳ್ದೆ ಬಿಡು. ದೆವ್ವಗಳ ಜೊತೆ ತಂದೂರಿ ನೈಟ್ಸ್ ಆಡೋಣ. ಈ ಮೆಕ್ಯಾನಿಕ್ಗೆ ಹುಷಾರ್ ತಪ್ಪಿದಾಗ ಗ್ಲೂಕೋಸ್ ಹಾಕೋತಾನ ಅಥವಾ ಡೀಸೆಲ್ ಹಾಕೋತಾನ? ಲೋ, ಇಲ್ಲಿ ನೋಡು, ಅವನು ನಟ್ ಬೋಲ್ಟ್ ಎಲ್ಲ ಲೂಸ್ ಮಾಡೋದ. ನೀನ್ ಮತ್ತೆ ಸ್ಪಾನರ್ ಹಾಕ್ಬೇಡ. ಯಾವನಾದ್ರೂ ಈ ಸ್ಕೇರ್ ಕ್ರೋನ ಸೈಡ್ ಬಿಸಾಕ್ರಲ್ಲ. ಸೂಪರ್ ಮರಿಯೋ ತರ ಆಗೋಯ್ತು ನನ್ ಜೀವನ. ಅಯ್ಯೋ ದೇವ, ಅಯ್ಯೋ ಕರಣ್, ನಾನು ಯಾರೋ ಬರೋದು ನೋಡ್ದೆ. ಗುರು, ಮೆಕ್ಯಾನಿಕ್ ಅವನು. ಸೀರೆನಲ್ಲ ಗುರು, ನಾನು ಈ ನಶೆ ನಿಲ್ಸ್ಬೇಕು, ಇಲ್ಲ ಸಾರಿ ಕಡಿಮೆ ಮಾಡಬೇಕು. ಮೆಕ್ಯಾನಿಕ್ ಸೀರೆ ಗಿರೆಲೆಲ್ಲ ಕಾಡಿಸ್ತಿದ್ದಾನೆ. ಗುರು, ಇನ್ನು 2-3 ಗಂಟೆ ಕಾಲ ಆದ್ರೂ ಈ ದೆವ್ವದ ಮನೆಯಲ್ಲೇ ಸರ್ವೈವ್ ಆಗ್ಬೇಕು. ಏನ್ ಮಾಡೋದು? ತುಂಬಾ ಭಯ ಆಗ್ತಿದೆ ಕಣೋ. ಗುರು,
ನನ್ನ ಹತ್ರ ಸೊಲ್ಯೂಷನ್ ಇದೆ. ಈ ಪೆನ್ ಡ್ರೈವ್ ಅಲ್ಲಿ ಸೂಪರ್ ಸಿನಿಮಾಗಳನ್ನ ಹಾಕೊಂಡ್ ಬಂದಿದ್ದೀನಿ. ನೋಡೋಣ, ಟೈಮ್ ಪಾಸ್ ಮಾಡೋಣ, ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ವಾವ್, ಯಾವ ಸಿನಿಮಾ ತಂದಿದೀಯಾ? ಕಾಂಜರಿಂಗ್, ಅನಬೆಲಾ, ಎಕ್ಸಾಟಿಕ್. ಅಯ್ಯೋ ದರಿದ್ರು ನನ್ ಮಗನೇ, ಈ ತರ ಸಿನಿಮಾಗಳು ಹಾಕಿ ಆ ದೆವ್ವಕ್ಕೆ ಈ ಮನೆನ ರಿಲೇಟಬಲ್ ಫೀಲ್ ಮಾಡಿಸ್ತೀಯಾ ಏನೋ? ಅಯ್ಯೋ ಅಮೆರಿಕ ಪಿಶಾಚಿ ನಮ್ ಕನ್ನಡ ಸಿನಿಮಾಗಳನ್ನ ತರೋದಲ್ವಾ? ಆಪ್ತ ಮಿತ್ರ, ಆಪ್ತ ರಕ್ಷಕ, ನಾನಿನ್ನ ಬಿಡಲಾರೆ. ಇನ್ನು ಒಳ್ಳೊಳ್ಳೆ ಹಾರರ್ ಸಿನಿಮಾಗಳಿದೆಯಲ್ಲ, ನೀನ್ ಯಾಕೆ ಬರೀ ಈ ಸಿನಿಮಾಗಳು ಹೇಳ್ತಾ ಇದೆಯಾ? ತೋಟರಾಜು, ಶ್ರೀರಾಮಚಂದ್ರ, ಯುಷ್ ಇದೆಯಲ್ಲ. ಗುರು ಅದನ್ನೇ ಹೇಳ್ತಾ ಇರೋದು. ಅಪರೂಪದ ರಾತ್ರಿಗಳು, ರತಿ ವಿಜ್ಞಾನ. ಪ್ರತಿ ವಿಜ್ಞಾನ ಹಾರರ್ ಮೂವಿನ ನಂಗೆ ವಿಜ್ಞಾನ ಅಂದ್ರೆ ಭಯ ಆಗುತ್ತೆ ಗುರು. ಏನ ಗುರು, ಒಂದ್ ಹಿಂದಿ ಮೂವಿನೂ ತಂದಿದ್ದೀನಿ. ಯಾವುದು? ಆದಿಪುರುಷ್. ಒಳ್ಳೆ ಐಡಿಯಾ ಗುರು. ಆದಿಪುರುಷ್ ನೋಡೋಣ. ಅದ್ರಲ್ಲಿ ದೇವ್ರು ನೋಡಿ ದೆವ್ವ ಹೆದರ್ಕೊಳ್ಳುತ್ತೆ. ಅವ್ರಿಗೂ ಹೆದರ್ದೆ ಹೋದ್ರೆ ಪಿಕ್ಚರ್ ಡೈಲಾಗ್ ಕೇಳಿ ಸತ್ತೇ ಹೋಗುತ್ತೆ. ಇಲ್ಲ 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 ಇಲ್ಲ, ಆದಿಪುರುಷ್ ನೋಡೋದಕ್ಕಿಂತ ನಾವು ನಿದ್ದೆ ಮಾಡ್ತೀವಿ. ಹೌದು, ನಾನು ಥಿಯೇಟರ್ಲು ನಿದ್ದೆ ಮಾಡಿದ್ದೆ. ಬೆಸ್ಟ್ ಐಡಿಯಾ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಹೋಗಿ ಮಲಗ್ತೀನಿ. ಅಯ್ಯೋ ನಾನು ಬರ್ತೀನಿ, ನಾನು ಒಬ್ನೇ ಮಲಗಲ್ಲ. ಗುರು, ನಾನು ಕೂಡ ಹೆಂಗೋ ಫಿಟ್ ಆಗ್ಬಿಡ್ತೀನಿ. +1 ಗುರು. ನಡಿ ಗುರು, ಮಲ್ಕೊಳ್ಳೋಣ. ಇಲ್ಲ ನಾನ್ ಬರಲ್ಲ, ನೀನೋಗ್ ಮಲ್ಕೋ ಹೋಗ್. ಸಾಯ್. ನಡಿಯಾ ಪುಕ್ಕುಲ್ ನನ್ ಮಗನೇ. ನಾನು ಬರ್ತೀನಿ. ಸಿಂಹ ಯಾವತ್ತು ಗುಂಪಲ್ಲೇ ಇರೋದು. ಯಾರು ಕೂಗ್ತಾ ಇರೋದು? ಎದ್ದೇಳಿ, ಯಾರೋ ಕಿರಿಸ್ತಾ ಇದಾರೆ, ಎದ್ದೇಳಿ. ಕೇಳಿಸ್ಕೊಳ್ಳಿ. ಯಾರು ಕೂಗ್ತಾ ಇರೋದು? ಕೂಗೋದ್ ಕೇಳಿಸ್ತಿದೆ, ಆದ್ರೆ ನನ್ಗೆ ಯಾರು ಕಾಣಿಸ್ತಾನೆ ಇಲ್ವಲ್ಲ. ಅಲ್ಲೋಡು, ಅಲ್ಲಿ ಯಾರೋ ಇದ್ದಾರೆ. ಯಾವುದು ಅಂತರ್ ಪಿಶಾಚಿನ? ಇಲ್ಲ ಕಣ, ಅದು ಅದು ನಮ್ಮ ಮೆಕ್ಯಾನಿಕ್ ಅಲ್ವಾ? ಏನ? ಇಲ್ಲ ಕಣೋ, ಅದು ಹೌದು, ಅವನು ಮೆಕ್ಯಾನಿಕ್. ಆದ್ರೆ ಏನ್ ಕೂಕೋತಾ ಇದ್ದಾನೆ? ಅಣ್ಣ, ಅವ್ರನ್ನ ಹಿಂದೆ ಬಿದ್ದಿದ್ದಾರೆ, ಓಡಿ.
ಏನು ಆಕಾಶದಲ್ಲಿ ಅಪಾಯ ಇದೆ. ನಮಗೇನು ಕೇಳಿಸ್ತಾ ಇಲ್ಲ. ಮೇಲೆ ಆಕಾಶದಲ್ಲಿ ಅಪಾಯ ಇದೆ. Haunted house, paranormal vibe. Space दे दे भाई थोड़ा alien mind. Homo sapien tribe करते anytime fight. Guardians of galaxy, interstellar life. Hustle non-stop like a Mary Jane high. Hustle in a party बनता very same night. कोई मुझे रोको, I'm late on the mic. Yeah, 2025 bro, we killing left right. लोड लेना ना पसंद जो किसी ने की भसड़ तोड़ फोड़ चालू हर कोई बातें माँ कसम. बवाल हर एक 10 कदम खाम का ही सब गरम. चुटकी में ही sorted तेरे भाई का करम. बाल बच्चे बचाओ ये अम्बोरा है. एलियन आए पूरा गांव साथ जुड़ा है. टीम अपनी सुपर जैसे 7 gotta let 'em know. No cap रो थोड़ा जुबान से I let 'em flow. Haters gonna hate, players gonna play. खेल हमारा देखते रह जाओगे. उड़ते हुए गांव वाले देख पाओगे. What लगी still don't give a shit. यहाँ छुपी है जो राज. Killers के भीड़ में मिले जाने किसकी लाश. दोस्ती यारी कलाकारी तोरा कान मस्ती दगेबाज है सब पे भारी. Ghosting like always he hosting and roasting the mostly joking. पिक्चर अभी बाकी मेरे दोस्त मेरे साथ एक अनजान सी कहानी.